ಗಾಯ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಅಚಾನಕವಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೂ ಒಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ ಇವತ್ತಿನ ಪ್ಲ್ಯಾನ್ ಬಗ್ಗೆ. ನಾನು ಚಿಂಟು ಇವಾಗ ಚಿಕ್ಕಪೇಟೆಗೆ ಹೊರಡ್ತಿದ್ದೀವಿ ಸ್ಯಾರಿ ಬ್ಲೌಸ್ನ ಸ್ಟಿಚಿಂಗ್ ಕೊಡಲಿಕ್ಕೆ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನಾಳೆ ಅಪ್ಪ ಬರ್ತಾರೆ, ಅಲ್ವಾಗ ಹೋಗೋಣ ಆ್ಯಂಡ್ ಇನ್ವಿಟೇಷನ್ ಕಾರ್ಡ್ ನೋಡೋಣ ಅಂದ್ಬಿಟ್ಟು ಸಡನ್ ಪ್ಲ್ಯಾನ್ ಇದು. ಸೊ ಅದಕ್ಕೆ ಸಡನ್ನಾಗಿ ಈ ಥರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವಾಗ ಸದ್ಯಕ್ಕೆ 2 ಸ್ಯಾರಿ, ಸಿಂಪಲ್ ಸ್ಯಾರಿನ ಕೊಡ್ತಿದ್ದೀವಿ. ಯಾಕಂದರೆ ಸ್ಟಾರ್ಟಿಂಗ್ಗೆ ರೇಷ್ಮೆ ಸೀರೆ ಎಲ್ಲ ಕೊಡೋದು ಬೇಡ, ನೋಡೋಣ ಚೆನ್ನಾಗಿ ಹೊಲಿತಾರ ಇಲ್ವೋ. ಯಾಕಂದರೆ ಅಪ್ಪ ಫ್ರೆಂಡೇ ಅಲ್ಲಿ ಇರೋದ್ರಿಂದ ಅವ್ರಿಗೆ ಕೊಡಬೇಕು ಅಂತ ಅಪ್ಪ ಹೇಳಿದರು. ಸೊ ಅವ್ರಿಗೆ ಹೋಗಿ ಕೊಡ್ತಿದ್ದೀವಿ. ಸಿಂಪಲ್ ಸ್ಯಾರೀಸ್ನೇ ತೊಗೊಂಡೋಗ್ತಿದ್ದೀವಿ ಸದ್ಯಕ್ಕೀಗ. ಸೊ ಅಲ್ಲಿ ಹೋಗಿ ಇನ್ವಿಟೇಷನ್ ಕಾರ್ಡ್ ಎಲ್ಲ ನೋಡಬೇಕು. ಹೋಗಿ ಸ್ಯಾರಿ ಕೊಟ್ಟು ಇನ್ವಿಟೇಷನ್ ಕಾರ್ಡ್ ನೋಡಿ ಆ್ಯಂಡ್ ಅಲ್ಲಿ ಸ್ವಲ್ಪ ಗೌನೆಲ್ಲ ನೋಡೋದಿದೆ, ನೋಡಿಕೊಂಡು ಬರಬೇಕು. ಯಾಕಂದರೆ ಸಂಜೆ ಊರಿಗೆ ಹೊರಡಬೇಕು. ಸೊ ಬನ್ನಿ, ಲೆಟ್ಸ್ ಗೋ. ತುಂಬ ಬಿಸಿಲಿದೆ, ಹೆಂಗೆ ಹೋಗ್ತೀವೋ ಗೊತ್ತಿಲ್ಲ. ಚಿಕ್ಕಪೇಟೆವರೆಗೂ ಇವಾಗ ಹೊರಟಿದ್ದೀವಿ ಆರ್ ಆರ್ ನಗರಿಂದ. ನೋಡೋಣ, ಹೋಗೋಣ. ವಿ ರೀಚ್ ದ ಡೆಸ್ಟಿನೇಷನ್. ಅಂದರೆ ನಾವು ಫಸ್ಟ್ ಏನು ಡೆಸ್ಟಿನಿ ಬರಬೇಕಿತ್ತೋ ಅಲ್ಲಿಗೆ ಬಂದಿದ್ದೀವಿ. ಇವಾಗ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀವಿ. ಅವರು ಊಟಕ್ಕೇನೋ ಹೋಗಿದ್ದಾರಂತೆ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀವಿ. ಅವ್ರ ಶಾಪ್ ಹತ್ರನೇ ಕುತ್ಕೊಂಡಿದ್ದೀವಿ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಬರ್ತಿದ್ದೀವಿ. ರೋಡೆಲ್ಲ ಫುಲ್ ಕನ್ಫ್ಯೂಷನ್, ಫುಲ್ ಮರ್ತೋಗ್ಬಿಟ್ಟಿದೆ. ಯಾಕಂದರೆ ಇಲ್ಲಿ ಕಪಾಲಿ ಥಿಯೇಟರ್ ಇದ್ದಿದ್ದು ಡೆಮಾಲಿಷ್ ಮಾಡಿ ಹೊಡೆದಾಕಿರೋದ್ರಿಂದ ನಾವು ಅವಾಗ ಬರ್ತಿದ್ದಿದ್ದು ಅಪ್ಪ ಜೊತೆಗೆ. ಯಾಕಂದರೆ ಅಪ್ಪ ಇಲ್ಲೇ ಕೆಲಸ ಮಾಡ್ಕೊಂಡಿದ್ರಲ್ಲ, ಸೊ ಅವಾಗ ಬರ್ತಿದ್ದಿದ್ದು. ಇವಾಗ ಏನು ಅಷ್ಟು ಬರ್ತಿಲ್ಲ ಈ ಕಡೆ. ಸೊ ಫುಲ್ ಎಲ್ಲ ರೋಡ್ ಕನ್ಫ್ಯೂಷನ್ ಅದು ಇದು. ಸದ್ಯ ಹುಡ್ಕೊಂಡು ಹೆಂಗೋ ಬಂದಿದ್ದೀವಿ. ಅಪ್ಪ ಅಡ್ರೆಸ್ ಕಳಿಸಿದ್ರು. ನಾಳೆ ಅಪ್ಪ ಒಟ್ಟಿಗೆ ಬರಬೇಕಿತ್ತು, ಏನು ಮಾಡೋಕ್ಕಲ್ವ. ಇವಾಗ ಅವ್ರ ನಂಬರ್ ಕೊಟ್ಟಿದ್ರು ಅಪ್ಪ. ಕಾಲ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಬ್ಲೌಸ್ನ ಸ್ಟಿಚಿಂಗ್ ಕೊಟ್ಬಿಟ್ಟು ಹೋಗೋಣ. ಇಲ್ಲೇ ಅನಂತ ಸ್ವಾಮಿ ಆಶ್ರಮ ಹತ್ರ ಇರೋದು ಇದು ಗಾಯತ್ರಿ ಟ್ರೈಲರ್ಸ್ ಅಂತ. ಸೊ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬರೋರಿದ್ದಾರೆ. ದೆವ್ವ ನೋಡ್ದಂಗೆ. ನೀನು ನವ್ಯೂ ಹೋಟೆಲ್ ಬಂದಿದ ತಕ್ಷಣ ನನ್ನನ್ನೇ ಬಿಟ್ಬಿಟ್ಟು ಓಡ್ ಬರ್ತಾವ ನೀನು. ಅಲ್ಲೆಲ್ಲೋ ಇದ್ದೀನಿ ನಾನು. ತುಂಬಾ ರಶ್ ಇದೆ ಗುರು, ಇಲ್ಲಿ ತುಂಬಾ ರಶ್ ಇದೆ. ಇಲ್ಲಿ ಬಂದ್ಬಿಟ್ಟು ನಾನ್ ವೆಜ್ ತಿನ್ನಕ್ಕೆ ಕೂತಿದ್ದೀವಿ. ತುಂಬಾ ರಶ್ ಇದೆ. ಯಪ್ಪ, ಆಮೇಲೂ ತೆಗೆ ಕೂಡ ಈ ಬಿಸಿಲಿಗೆ. ಎಲ್ಲರೂ ಬಿಗ್ ರೂಟಿಗೆ ವೆಯ್ಟ್ ಮಾಡ್ತಿದ್ದಾರಲ್ಲ, ಹಂಗೆ ವೆಯ್ಟ್ ಮಾಡ್ತಿದ್ದಾರೆ. ಇವಾಗ ನಾವು ವೆಯ್ಟ್ ಮಾಡಿ ಕುತ್ಕೊಂಡಿರೋದು. ಓಕೆ ಫ್ರೆಂಡ್ಸ್, ಊಟ ಮಾಡಿಸಿ. ಆ್ಯಕ್ಚುಲಿ ಇವಾಗ ಒಂದು ಒಳ್ಳೆ ಟ್ವಿಸ್ಟ್ ನಡೀತು. ಏನು ಅಂದರೆ, ತುಂಬ ಆಸೆಯಿಂದ ನಮ್ಮ ಹುಡುಗ ನವ್ಯೂ ಹೋಟೆಲ್ಗೆ ಕರ್ಕೊಂಡು ಹೋದ. ಆಮೇಲೆ ನಾವಿನ್ನೂ ಆರ್ಡರ್ ಏನೂ ಮಾಡಿರಲಿಲ್ಲ, ಕುತ್ಕೊಂಡಿದ್ವಿ. ಆ ರಶಲ್ಲೂ ನಾವು ಕಾದ್ಬಿಟ್ಟು ಕುತ್ಕೊಂಡಿದ್ವಿ. ಆಮೇಲೆ ನನಗೆ ಫ್ಲ್ಯಾಶ್ ಆಯ್ತು ಇವತ್ತು ಮಂಗಳವಾರ ಅಂತ. ಚಿಂಟು ನಡಿ ಚಿಂಟು, ಇವತ್ತು ಮಂಗಳವಾರ ನಾನು ತಿನ್ನಲ್ಲ, ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಎದ್ದು ಬಂದ್ಬಿಟ್ಟು ಇವಾಗ ಇಲ್ಲಿ ಕಬ್ನಾಲ್ ಕುಡಿತಿದ್ದೀವಿ. ಸದ್ಯ ನಾವೇನೂ ಆರ್ಡರ್ ಮಾಡಿರಲಿಲ್ಲ. ಇಟ್ಸ್ ಓಕೆ. ನಾನು ತಿಂದುಬಿಟ್ಟಿದ್ದರೆ ಕತೆ ಮುಗಿತಿತ್ತು. ಇವತ್ತು ಮಂಗಳವಾರ ಅಲ್ವಾ ಚಿಟ್ಟು. ಆಮೇಲೆ ನೆನ್ಪು ಮಾಡಿಕೊಂಡು ಜೂಟಾಗಿತ್ತು ಅಲ್ಲಿಂದ. ಕಾರ್ಡೆಲ್ಲ ನೋಡಿಕೊಂಡು ಇವಾಗ ಎಲ್ಲ ಟ್ರಾವೆಲ್ ಮಾಡಿಕೊಂಡು ಮನೆಗೆ ಬಂದಿದ್ದೀವಿ. ಅನುಷಕ್ಕ ಮನೆಗೇ ಇನ್ವಿಟೇಷನ್ ಕಾರ್ಡ್ ಅಪ್ಪನೇ ಬಂದು ಫೈನಲೈಸ್ ಮಾಡ್ತೀನಿ ಅಂದರು. ಸೊ ಒಂದೆರಡು ನೋಡ್ಬಿಟ್ಟು ಇಟ್ಬಿಟ್ಟು ಬಂದಿದ್ದೀವಿ. ಬನ್ನಿ, ನನಗಂತೂ ಸಾಕಾಗಿದೆ. ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿ ಬೇಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ. ಅನುಷಕ್ಕ ಅವ್ರೇನೋ ಟೆಂಪಲ್ಗೆ ಹೋಗ್ಬೇಕು ಅಂತಿದ್ರು. ಸೊ ಅವ್ರು ಹಂಗೆ ಹೋದರು, ನಾವು ಹಿಂಗೆ ಬಂದ್ವಿ. ಸ್ವಲ್ಪ ರೆಸ್ಟ್ ಮಾಡಿದೆ ಸ್ವಲ್ಪ ಹೊತ್ತು. ಹಂಗೇನು ಫುಲ್ ಡೀಪ್ ನಿದ್ದೆಗೇನು ಹೋಗಿಲ್ಲ. ಸ್ವಲ್ಪ ಮಲ್ಕೊಂಡು ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿ ಇವಾಗ ನಿಖಿತನ್ ಆನ್ ದ ವೇ ಪಿಕ್ ಮಾಡಲಿಕ್ಕೆ ಹೋಗ್ತಿದ್ದೀವಿ. ಊರಿಗೆ ಹೋಗ್ಬಿಟ್ಟು ನಾಳೆ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹಂಗೆ ನಾಳೆನೇ ರಿಟರ್ನ್ ಆಗೋ ಒಂದು ಪ್ಲ್ಯಾನ್ ಇದೆ.
ನೋಡಬೇಕು ಏನಾಗುತ್ತೆ ಅಂತ. ಅಪ್ಪನ ಪಿಕ್ ಮಾಡ್ಕೊಂಬರ್ತೀವ ಅದು ಗೊತ್ತಿಲ್ಲ. ಅಪ್ಪ ನಮ್ಮ ಜೊತೆಗೆ ಬರ್ತೀನಿ ಅಂತಿದ್ರು. ನೋಡೋಣ, ನಾಳೆ ಗೊತ್ತಾಗುತ್ತೆ ಏನೇನು ಅಂತ. ನನಗೆ ಸ್ವಲ್ಪ ನನ್ನದು ಪರ್ಸ್ನಲ್ ಕೆಲಸ ಇರೋದ್ರಿಂದ ಇವತ್ತು ಸಂಜೆನೇ ಹೊರಡ್ತಿರೋದು. ಮಾರ್ನಿಂಗೇ ಹೋಗಬೇಕು. ಸೊ ಅದೊಂದು ಕೆಲಸ ಮುಗಿಸ್ಕೊಂಡು ಮಿಕ್ಕಿದ ಕೆಲಸ ನೋಡ್ಕೊತೀವಿ. ದಟ್ಸ್ ಇಟ್. ನಿಖಿತಾ ಈಸ್ ಆಲ್ಸೋ ಹಿಯರ್. ಇವಾಗ ವಿ ಆರ್ ಗೋಯಿಂಗ್ ಟು ಗೌಡ್ರ ಮನೆ ಹತ್ರ ಸ್ಟಾಪ್ ಕೊಟ್ಟಿದ್ದೀವಿ. ಏನಕ್ಕೆ ಅಂದರೆ 10:30 ಆಗಿದೆ ಆಲ್ರೆಡಿ. ಮನೇಲಿ ನಾವು ಅಡುಗೆ ಮಾಡಬೇಡಿ, ಬೇಗನೆ ಬರ್ತೀವಿ, ಆಚೆನೇ ಹೋಗಿ ತಿನ್ನೋಣ ಅಂದ್ಕೊಂಡಿದ್ವಿ. ಬಟ್ ಇವಾಗ ಲೇಟ್ ಆಗಿರೋದ್ರಿಂದ ಇಲ್ಲೇ ಪಾರ್ಸೆಲ್ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಓಕೆ, ತುಂಬಾ ಸುಸ್ತಾಗ್ತಿದೆ. ಯಾಕಂದರೆ ಬೆಳಗ್ಗೆಯಿಂದ ಚಿಕ್ಕಪೇಟೆಯಲ್ಲಿ ಟ್ರಾಫಿಕಲ್ಲಿ ಟ್ರಾವೆಲ್ ಮಾಡಿ ತಿರ್ಗಿ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ತುಂಬಾ ಟಯರ್ಡ್ ಅನ್ನಿಸ್ತಿದೆ. ಮನೆಗೆ ಎಷ್ಟೊತ್ತಿಗೆ ಹೋಗಿ ಮಲ್ಕೊತೀನಿ ಅನ್ನಿಸ್ತಿದೆ. ಹೋಗೋಣ. ನಾನು ವೆಜ್ ಏನಾದ್ರು ತೊಗೊಂಡಿದ್ದೀನಿ, ವೈಟ್ ರೈಸ್ ಮತ್ತು ರಸಮ್ ತೊಗೊಂಡಿದ್ದೀನಿ. ಇವ್ರು ನಾನ್ ವೆಜ್ ತೊಗೊಂಡಿದ್ದಾರೆ. ಇವಾಗ ಹೋಗ್ಬಿಟ್ಟು ಊಟ ಮಾಡಿ ಮಲ್ಕೊಬೇಕು. ನಮ್ಮ ಅಪ್ಪನೂ ಫಿಶ್ ತೊಗೊಂಡಿದ್ದಾರಂತೆ ಅಲ್ಲಿ. ನಾರ್ಮಲ್ ಇವತ್ತು ಮಂಗಳವಾರ ಅಲ್ವಾ, ಸೊ ಸಮುದ್ರದ್ದು ಔಟ್ಲೆಟ್ ಹಾಕಕ್ಕೆ ಬರ್ತಾರೆ ಹೋಟೆಲ್ಸ್ಗೆಲ್ಲ. ಸೊ ಅಲ್ಲೇ ಫಿಶ್ ಏನೋ ತೊಗೊಂಡಿದ್ದಾರಂತೆ. ಮಾರ್ನಿಂಗ್ ಫಿಶ್ಗೆಲ್ಲ ರೆಡಿ ಮಾಡಿ ಫಿಶ್ ಮಾಡಬೇಕು. ಸೊ ಅಷ್ಟೇ ಇವತ್ತಿನ ಇದ್ದೆ. ಬಾ, ಬರ್ತೈತೆ. ಪಾರ್ಸೆಲ್ ಕಟ್ಟಿಸ್ಕೊಂಡಿದ್ದೀವಿ. ಟೈಮ್ ಆಗಿದೆ, ಪಾಪ ವೆಯ್ಟ್ ಮಾಡ್ತಿದ್ದಾರೆ. ಆಲ್ರೆಡಿ ಇಲ್ಲೇ 11 ಆಗಿಬಿಟ್ಟಿದೆ. ಹೋಗೋಣ ಬೇಗ. ಸಿಬಿ ಬಾ. ಇಲ್ಲೇ ಐತೆ, ಬಾರೋ. ಸಿಬಿ ಬಾ 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 ಬಾ. ಬರ್ತೈತೆ ನೋಡೋದು ಚಿಂಟು. ಬಾ ಹೋಗೋಣ. ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಿರೋವಂಥ ವಿಡಿಯೋ. ಇವಾಗ ತೋಟಕ್ಕೆ ಹೋಗ್ತಿದ್ದೀವಿ ಎಲ್ರೂ. ತಿಂಡಿ ಆಗಿದೆ. ತಿಂಡಿ ಅಮ್ಮ ರೊಟ್ಟಿ ಮಾಡಿದರು. ಸೊ ತಿಂದ್ಬಿಟ್ಟು ತೋಟಕ್ಕೆ ಹೊರಡ್ತಾಯಿದ್ದೀವಿ. ಅಲ್ಲಿ ಒಂದು ಸ್ವಲ್ಪ ಎಳ್ನೀರು ಕುಡಿಯೋಣ ಅಂದ್ಬಿಟ್ಟು ಇವಾಗ ಹೊರಟ್ಬಿಟ್ಟು ಅಲ್ಲಿ ಸ್ವಲ್ಪ ಕೆಲಸದವರು ಬಂದಿದ್ದಾರೆ. ಅಪ್ಪ ಅಲ್ಲಿ ಆಲ್ರೆಡಿ ಇದ್ದಾರೆ. ಸೊ ನಾವು ಇವಾಗ ಹೊರಡ್ತಿದ್ದೀವಿ. ಲೆಟ್ಸ್ ಗೋ. ನಾನು ನನ್ನ ತಂಗಿ ಒಂದೇ ಥರ ಟಿ ಶರ್ಟ್ ಹಾಕೊಂಡು ಟ್ರೈನಿಂಗ್ ಆಗಿದ್ದೀವಿ. ಈ ತೋಟಕ್ಕೆ ಬಂದಿದ್ದೀವಿ ಮಾವಿನಕಾಯಿ ಕಿತ್ಕೊಳ್ಳೋಕ್ಕೆ. ಮಾವಿನಕಾಯಿ ಬೆಳೆದೈತಿ. ಮಾವಿನಕಾಯಿ ಕಿತ್ಕೊಂಡು ಹೋಗೋದು. ಕೆಳಗಡೆ ಬೆಳೆದಿರ್ತವೆ, ಇನ್ನೂ ಚಿಕ್ಕದು. ರೆಡಿ. ಇವಾಗ ಎಲ್ಲರೂ ಬೆಳ್ಳೂರು ಕ್ರಾಸ್ಗೆ ಹೋಗ್ತಾ ಇದ್ದೀವಿ. ಅಪ್ಪ ಅಮ್ಮ ಎಲ್ಲರೂ ರೆಡಿಯಾಗಿದ್ದಾರೆ. ಇವನ್ ಚಿಂಟು ಕೂಡ ಆಲ್ರೆಡಿ ಕಾರ್ ನಿಲ್ಲಿಸ್ಕೊಂಡು ರೆಡಿಯಾಗಿದ್ದಾರೆ. ಇವಾಗ ಎಲ್ಲರೂ ಹೊರಡ್ತಿರೋದೆ. ಸ್ವಲ್ಪ ಚಿಂಟುಗೆ ಗೋಲ್ಡ್ ನೋಡಬೇಕಿತ್ತು. ಸೊ ಗೋಲ್ಡ್ ನೋಡೋಣ ಅಂತ ಹೋಗ್ತಾಯಿದ್ದೀವಿ ಮನೆಯವರೆಲ್ಲರೂ. ಲೆಟ್ಸ್ ಗೋ ನಾವ್. ಇವಾಗ ತೋಟದ ಹತ್ರ ಬಂದಿದ್ದೀವಿ. ಚಿಂಟುದು ಗೋಲ್ಡ್ ಎಲ್ಲ ನೋಡಾಗಿ ಫೈನಲೈಸ್ ಆಗಿದೆ. ಬಟ್ ರಿಂಗ್ ಮಾತ್ರ ನಮಗೆ ಸೆಟ್ ಆಗಿಲ್ಲ. ರಿಂಗ್ ಮಾತ್ರ ನಮ್ಗೆ ಯಾಕೋ ಇಷ್ಟ ಆಗಿಲ್ಲ. ಬರೀ ಚೈನ್ ಮತ್ತು ಬ್ರೇಸ್ಲೆಟ್ ಮಾತ್ರ ಇಷ್ಟ ಆಗಿದೆ ಆ ಡಿಸೈನು. ಇನ್ನೊಂದು ಕಡೆ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಾಂದರೆ ಅದೇ ಫೈನಲೈಸ್ ಆಗುತ್ತೆ. ಸೊ ಇವಾಗ ಲೇಟ್ ಆಗಿದೆ. ಒಂದು ಸ್ವಲ್ಪ ಅಮ್ಮ ಅಪ್ಪ ತೋಟಕ್ಕೆ ಬರಬೇಕಿತ್ತು ಅಂದ್ಬಿಟ್ಟು ಅವ್ರ ತೋಟದ ಹತ್ರ ಡ್ರಾಪ್ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಇವತ್ತಿನ ಬಂದಿದ್ದ ಕೆಲಸ ಚಿನ್ನದ ಅದೇನಾಯ್ತು
ಆಲ್ಮೋಸ್ಟ್ ಆಗಿದೆ. ಅದೊಂದು ಪರ್ಚೇಸ್ ಮುಗಿದ್ರೆ ಇನ್ನು ಗೋಲ್ಡ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಅಪ್ಕಮಿಂಗಲ್ಲಿ ಸ್ಯಾರೀಸ್ ಅಂದರೆ ಬ್ಲೌಸ್ದೆಲ್ಲ ಇನ್ನೂ ಒಂದು ಸ್ವಲ್ಪ ಸ್ಟಿಚಿಂಗ್ ಕೊಡಬೇಕು. ಅದೆಲ್ಲ ಕೊಟ್ಟು ಮುಂದೆಲ್ಲ ಪ್ರೊಸೀಜರ್ ನೋಡ್ಕೊಬೇಕು. ಇನ್ವಿಟೇಷನ್ ಕಾರ್ಡು ಕೂಡ ಅಷ್ಟೇ, ಡಿಸೈನ್ ನೋಡಿದ್ದೀವಿ, ಅದೇ ಫೈನಲೈಸ್ ಮಾಡ್ತಾಯಿದ್ದಾರೆ. ಅಪ್ಪ ನಮ್ಮ ಜೊತೆಗೆ ಬರಲ್ಲ ಒಟ್ಟು ಇವಾಗ. ಸೊ ನಾವೇ ಹೋಗ್ಬಿಟ್ಟು ಅದನ್ನು ಫೈನಲೈಸ್ ಮಾಡಿ ಅದೊಂದು ಪ್ರಿಂಟ್ ಹಾಕ್ಸಿ ಕೆಲಸ ಮುಗಿಸ್ಕೊಬೇಕು. ಇವಾಗ ಮನೆ ಹತ್ರ ಹೋಗ್ತಿದ್ದೀವಿ. ಇವಾಗ ಮನೆಗೆ ಬಂದು ಬಿರಿಯಾನಿ ಪ್ರಿಪೇರ್ ಮಾಡಿ ಬೇಗ, ಆ್ಯಂಡ್ ಮಧ್ಯಾಹ್ನನೇ ಫಿಶ್ ಸಾಂಬಾರೆಲ್ಲ ಪ್ರಿಪೇರ್ ಆಗಿತ್ತು. ಮಧ್ಯಾಹ್ನ ಊಟ ಮುಗಿಸ್ಕೊಂಡೇ ಹೋದ್ವಿ ಜ್ಯುವೆಲ್ರಿ ನೋಡೋದಕ್ಕೆ. ಇವಾಗ ಬಿರಿಯಾನಿ ಪ್ರಿಪೇರ್ ಮಾಡಿ ಆ್ಯಂಡ್ ಹೊರಗಡೆ ಫಿಶ್ ಫ್ರೈಗೆ ಆ್ಯಂಡ್ ತವಾ ಫ್ರೈಗೆ ರೆಡಿ ಮಾಡ್ಕೊತಿದ್ದಾರೆ. ಅದೆಲ್ಲ ಊಟಕ್ಕೆ ಪ್ರಿಪೇರ್ ಆದರೆ ಮುಗೀತು. ಹೇಗಿದೆ ತವಾಗೆಲ್ಲ ಫುಲ್ಲು ರೆಡಿ ಮಾಡ್ಕೊತಿದ್ದೀವಿ. ತವಾ ಫಿಶ್ಗೆ ಹ್ಯಾವಿಂಗ್ ಅ ಗುಡ್ ಟೈಮ್. ಬಾಯಿ ಕಡೆ ಲಾರಿ ಬರ್ತಿದ್, ಬಾಯಿ ಕಡೆ ಬಾಬಾ. ಹಾಂ ಗುಡ್. ನೋಡೋದು ಹೆಂಗೆ ನಿಂತ್ಕೊಂಡೈತೆ. ಅಲ್ಲೋಡಲ್ಲಿ, ಅಲ್ಲೋಗು ಅಲ್ಲೋಡು, ಓಡು. ಎಸ್, ಬನ್ನಿ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅಲ್ಲೋಗಿ ನೋಡುವ ಹೇಗೆ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ. ಇಲ್ಲಿ ಅಜ್ಜಿದಿರೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಲ್ವಾ? ಕ್ರೇಜಿ. ಮಾತಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ನಾವು ಊಟ ಮುಗಿಸ್ಕೊಂಡು ಇಲ್ಲ ವಾಕ್ ಮಾಡೋಣ ಅಂತ ಬಂದಿದ್ವಿ. ಹಿಂಗೆ ಸ್ಕೂಲ್ ಹತ್ರ ಬಂದಿದ್ವಿ. ಬಿಕಾಸ್ ಇಲ್ಲಿ ಡ್ರಾಮಾ ಪ್ರಾಕ್ಟೀಸ್ ನಡೀತಿದೆ. ಡ್ರಾಮಾ ಪ್ರಾಕ್ಟೀಸ್ನ 3 ಜನನೇ ಮಾಡ್ತಿದ್ದಾರೆ, ಅಜ್ಜಿ ತಾತ ಪ್ರತಿಯೊಬ್ಬರೂ. ಐ ಥಿಂಕ್ ಸೊ ಡ್ರಾಮಾದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗುವ. ಅಂಟಿಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.